ನಮಸ್ತೆ. ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಳಲ್ಕೆರೆ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯತ್ ಒಬ್ಬ ಜನಪ್ರಿಯ ನಾಯಕನಾಗಿರುವ ವ್ಯಕ್ತಿ ಮನೆಯಲ್ಲಿದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಆರ್ ಕುಮಾರಪ್ಪ. ಆರ್ ಕುಮಾರಪ್ಪ. ಇನ್ನು ಆರ್ ಕುಮಾರಪ್ಪ ಅಂತೇಳಿ. ಯಾವ ಪಂಚಾಯತ್ ಗೆದ್ದು ಮೆಂಬರ್ ಆಗಿದ್ದಾರೆ ಸರ್? ಶಿವಪುರ ಗ್ರಾಮ ಪಂಚಾಯತಿಯಲ್ಲಿ ಪುಣಜೂರು ಗ್ರಾಮದಲ್ಲಿ ಪಂಚಾಯತಿ ಮೆಂಬರ್ ಆಗಿ ಸರ್ ಸೆಲೆಕ್ಟ್ ಆಗಿದೆ. ಶಿವಪುರ ಗ್ರಾಮ ಪಂಚಾಯತಿಯಲ್ಲಿ ಪುಣಜೂರು ಗ್ರಾಮ ಬಗ್ಗೆ. ಒಂದು ರಾಜಕೀಯ ಪ್ರವೇಶ ಯಾವಾಗ ಸರ್ ನಿಮ್ಮದು? ರಾಜಕೀಯ ಪ್ರವೇಶ ಈಗ 5 ವರ್ಷದ ಹಿಂಭಾಗದಲ್ಲಿ ಪ್ರವೇಶ ಆಗಿತ್ತು. ಮೊದಲೆಲ್ಲ ಬೇರೆ ಪಕ್ಷಗಳ ಜೊತೆ ಹೋಗಿದ್ವಿ, ಹಂಗೆ ಗುರ್ಸ್ಕೊಂತಿದ್ವಿ, ಸುಮ್ಮನೆ ಇರ್ತೀವಿ, ನಮ್ಮ ಕೆಲಸನ ಅಷ್ಟು ಮಾಡ್ಕೊಂಡು. ಈಗ ಇನ್ವಾಲ್ವ್ಮೆಂಟ್ ಆಗಿರೋದು 5 ವರ್ಷದಿಂದ ಫುಲ್ ಇನ್ವಾಲ್ವ್ಮೆಂಟ್ ಆಗಿದೆ. ಸರ್, ರಾಜಕೀಯಕ್ಕೆ ಬರ್ಬೇಕಾದ್ರೆ ನೀವು ಗ್ರಾಮ ಪಂಚಾಯತ್ ನಿಲ್ಬೇಕಾದ್ರೆ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯ ಪ್ರವೇಶ ಪಡಿತೀರಾ? ಏನೆಲ್ಲ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರಿ ಸರ್? ಏನಾಯ್ತು ಅಂದ್ರೆ, ಹಿಂದೆಲ್ಲ ನಾ ಗ್ರಾಮ ಪಂಚಾಯತ್ ಮೆಂಬರು ನಮ್ಮ ಅತ್ತಿಗೆಮಾರ ಇದ್ರು, ಆಮೇಲೆ ನಮ್ಮ ರಿಲೇಷನರ ಇದ್ರು. ಪ್ರತಿ ಸರಿ ಒಂದ್ಸರಿ ಗ್ರಾಮ ಪಂಚಾಯತಿಗೆ ಗೆದ್ದು ಇನ್ನೊಂದು ಸರಿ ಓಟ್ ಕೇಳಕ್ಕೆ ಹೋಗ್ತಾರೆ ಜನಗಳು ನೀವೇನು ಮಾಡ್ಯಾರ ಅಂತ ಕ್ವಶನ್ ಮಾಡೋರು. ಹಂಗಾಗಿ ನಾನು ಏನು ಯೋಚನೆ ಮಾಡಿದೆ ಅಂದರೆ, ನಾವೇನಾದರೂ ಅಲ್ಲಿ ಒಂದು ಕ್ಷೇತ್ರಕ್ಕೆ ನಾವು ಓದಿವಿ ಅಂತಂದರೆ ಆ ಕ್ಷೇತ್ರದಾಗ ನಾವು ಸಾಧನೆ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದು ಆ ಕ್ಷೇತ್ರದ ಸಾಧನೆಗೋಸ್ಕರ ನಾನು ಪಂಚಾಯತ್ ಎಲೆಕ್ಷನ್ ಬಂದೆ. ಆ ಸಂಪೂರ್ಣವಾಗಿ ಪಂಚಾಯತ್ ಅರ್ಥ ಮಾಡ್ಕೊಂಡು ಈಗೇನು ಸಂಪೂರ್ಣ ನಮ್ಮೂರಾಗೆ ಆಲ್ಮೋಸ್ಟ್ ಆಲ್ ಇನ್ನು 5 ವರ್ಷ ಕೆಲಸ ಮಾಡಿರಿ ಸಂಪೂರ್ಣ ನೇರ್ಮೇಲೆ ಆಕತ್ತೆ. ಆ ಟೈಪ್ ಕೆಲಸ ವರ್ಕ್ ಮಾಡಿದ್ವಿ. ಆ ಥರ ವರ್ಕ್ ಮಾಡಿದ್ದೀರಾ? ಸರ್, ನೀವು ಗ್ರಾಮದಲ್ಲಿ ಈಗ ಎಲೆಕ್ಷನ್ ಇಲ್ಲಕ್ಕಿಂತ ಮುಂಚೆ ಒಂದು ಗ್ರಾಮ ಯಾವ ರೀತಿ ಇತ್ತು, ನೀವು ಬಂದ್ಮೇಲೆ ಯಾವ ರೀತಿ ಒಂದು ಬದಲಾವಣೆ ತಂದಿದ್ದೀರಾ? ಈಗ ನಮ್ಮ ಪುಣಜೂರು ಮತ್ತು ಪುಣಜೂರು ಬೋವಿಹಟ್ಟಿ ಮತ್ತು ಏಕೆಹಟ್ಟಿ ಅನ್ನೋದು 2 ಪೂರ್ಣ ಗ್ರಾಮ ಇದು. ಪುಣಜೂರು ಏಕೆಹಟ್ಟಿ ಬೋವಿಹಟ್ಟಿ ಅಂತ ಏನಿದೆಯೋ ಅಲ್ಲಿ ನಾನು ಎಲೆಕ್ಷನ್ಗೆ ಬಂದ ಪೀರಿಯಡ್ನಾಗೆ ಮಳೆಗಾಲ ಬಂತು ಅಂದರೆ ಪ್ರತಿಯೊಂದು ಮನೆಗೂ ಸೀಪೇಜ್ ಬರೋದು. ಪ್ರತಿಯೊಂದು ಮನೆ ಮಳೆಗಾಲದ ಪರಿಸ್ಥಿತಿಗೆ ನಾನು ನೋಡ್ರಿ ಒಂಥರ ಭಾಳ ಚಿಂತಾಜನಕ ಆಗುತ್ತೆ. ಆದರೆ ಅದನ್ನ ಹೆಂಗೆ ಯಾವ ರೀತಿ ಮಾಡ್ಬೇಕು ಅನ್ನೋದ MLAರಿಗೆ ಹೇಳಿದ್ವಿ, ಆಮೇಲೆ ನಂತರ ತಹಸೀಲ್ದಾರ್ಗೆ ಹೇಳಿದ್ವಿ, DC ರಿಪೋರ್ಟ್ ಕೊಟ್ವಿ, ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿಸೆಲ್ಲ ಕೊಟ್ಟೆ. ಅದರಿಂದ ಏನು ನಮಗೆ ಕೆಲಸ ಆಗಲಿಲ್ಲ. ಆದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವರ್ಕ್ ಸೇರಿಸ್ಕೊಂಡು ಈಗ ಊರಲ್ಲಿ ಕೆಲಸ ಮಾಡಿದ್ವಿ. ಲಾಸ್ಟ್ ಇಯರ್ ಮಳೆ ಬಂದರೆ ಯಾರ ಮನೆಗೂ ಸೀಪೇಜ್ ಬರಲಿಲ್ಲ. ಆವಾಗ ನಮಗೆ ಖುಷಿ ಆಯಿತು. ಎಲ್ಲ ನೀರೆಲ್ಲ ಡೈವರ್ಟ್ ಮಾಡಿ ಡ್ರೈನೇಜ್ ಮಾಡಿ ಯಾವ ನೀರು ಯಾಕಡೆ ಡ್ರೈನೇಜ್ ಮಾಡ್ಕೊಂತ ಎಲ್ಲ ಸಂಪೂರ್ಣವಾಗಿ ಜಲನಯನ ಕಾನ್ಸೆಪ್ಟು ನಮ್ಮ ತಲೆಗಿರೋದ್ರಿಂದ ಆ ಕಾನ್ಸೆಪ್ಟ್ ಪ್ರಕಾರ ನೀರೆಲ್ಲ ಡೈವರ್ಟ್ ಮಾಡಿ ಮನೆಗಳಿಗೆ ಯಾವ ಮನೆಗಳು ನೀರು ಬರ್ದಂಗೆ ಅವಾಯ್ಡ್ ಮಾಡಿದ್ರೆ ಅದು ನನಗೆ ಹೆಚ್ಚಿನ ಖುಷಿ ತಂದಿದೆ ಅಂತ ಹೇಳಿ ಇಷ್ಟ. ಸರ್, ಈಗ 4 ವರ್ಷ ಅವಧಿ ಮುಗಿದಿದೆ. ಅಲ್ಲೇ 4 ವರ್ಷ ಇದೆಲ್ಲ ಅಭಿವೃದ್ಧಿ ಮಾಡಿಸಿದ್ರ, ಇನ್ನೂ 1 ವರ್ಷ ಅವಧಿ ಇದೆ ನಿಮ್ದು. ಆ 1 ವರ್ಷ ಅವಧಿಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಇನ್ನೂ ಯೋಜನೆಗಳು ನಿಮ್ಮವಿದೆ? ನಮ್ಮ ಯೋಜನೆ ಆಲ್ಮೋಸ್ಟ್ ಅಲ್ಲಿ ಈಗ ಬೋವಿಹಟ್ಟಿ ಮತ್ತು ಏಕೆಹಟ್ಟಿ ಪುಣಜೂರಲ್ಲಿ ಡ್ರೈನೇಜ್ ಇದೆ, ಮಾಡೋದು ಭಾಳ ಡ್ರೈನೇಜ್ ಇದೆ. ಇದು ಬಾಕ್ಸ್ ಡ್ರೈನೇಜು, ರೋಡ್ಗಳಿದೆ, ಜಮೀನು ರಸ್ತೆಗಳಿದೆ. ಜಮೀನು ರಸ್ತೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಮಾಡೋದು. ಈಗ ಲಾಸ್ಟ್ ಸಂದರ್ಭ ಬಂಧಗಳಿಂದ ತನಕ ಪುಣಜೂರು ಗ್ರಾಮದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಚಟುವಟಿಕೆ ಆಯ್ತಿಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ನಾವು ಚರಂಡಿ CC ರಸ್ತೆನೇ ಅತಿ ಹೆಚ್ಚು ಮಾಡಿರೋದು. ಆಮೇಲೆ ಶಾಲಾ ಕಾಂಪೌಂಡು, ಶಾಲೆಗೆ ಬೇಕಾದ ಸೌಲಭ್ಯ ಅಂತ ಶಾಲೆ ಸೌಲಭ್ಯ ಸಂಪೂರ್ಣ ಮಾಡಿದ್ವಿ. ಆನಂತರ ಗ್ರಾಮದಲ್ಲಿ ಯಾವುದೇ ಯೂನಿಯನ್ ನಡೀಲಿ, ಒಂದು ಜಾತ್ರೆ ನಡೀಲಿ, ಯಾರದೇ ಆಗಲಿ ಪ್ರತಿಯೊಂದಕ್ಕೂ ಇನ್ವಾಲ್ವ್ಮೆಂಟ್ ಆಗಿರ್ತೀವಿ. ಇಷ್ಟು ದಿವಸ ಏನಾಗಿತ್ತು ಅಂದರೆ, ನಮ್ಮೂರಲ್ಲಿ ಪುಣಜೂರೇ ಬೇರೆ, ಪುಣಜೂರು ಬೋವಿಹಟ್ಟಿ ಬೇರೆ ಅನ್ನೋದು 2 ಭಾಗ ಆಯಿತು. ಆದ್ರೆ ಅದನ್ನ ಒಡೆದಾಕಿ 2 ಪೂರ್ಣ ಗ್ರಾಮ ಒಂದೇ. ನಾವು ಮಾಡಿರೋ ಕೆಲಸ ಅದೇ, ಅವ್ರು ಮಾಡಿರೋದೇ ಅಂದ್ರೆ ಒಂದು ಒಗ್ಗೂಡ್ಸಕ್ ಪ್ರಯತ್ನ ಮಾಡಿದ್ವಲ್ಲ, ಆ ಒಗ್ಗೂಡಿಕೆ ಸಕ್ಸಸ್ ಐತೆ. ಅದು ಹೆಚ್ಚು ಖುಷಿ ತಂತೆ. ಇಲ್ಲಿ ಜಾತಿ ಭೇದ ಮರೆತು ಎಲ್ಲಾರು ಒಂದೇ ಮನೋಭಾವನೆ ಹೋಗ್ತಿದ್ವಲ್ಲ, ಅದು ನನಗೆ ಹೆಚ್ಚಿಗೆ ಖುಷಿ 2 ಬೇರೆ ಬೇರೆ ಮಾಡಿದ್ರೆ ನೀವು ಒಂದು ಸೇರಿಸಿದೆ, ಅದೇ ಖುಷಿ ತಂತೆ. ನಮ್ದು ಮುಂದಿನ ಕನಸು ಏನೈತಪ್ಪ ಅಂತಂದ್ರೆ, ಮುಂದೆ ನಾವೇನಾದ್ರೂ ಕಂಟಿನ್ಯೂ ಆದ ಅಂದ್ರೆ 2 ಪೂರ್ಣ ಗ್ರಾಮ ಮಾಡಿ ಒಂದು ಶಾಲೆ ಆರಂಭ ಮಾಡ್ಬೇಕು. ಏನಾಯ್ತು ಅಂದ್ರೆ, ಸರ್ಕಾರದಿಂದ ಇಲ್ಲೂ ನಮ್ಮ 1 to 7 ಐತೆ, ಇಲ್ಲೂ 5 ಜನ ಶಿಕ್ಷಕರು ಅದಾರೆ. ಅಲ್ಲಿ 1 to 7 ಐತೆ, 5 ಜನ ಶಿಕ್ಷಕರು ಅದಾರೆ. ಇಲ್ಲಿ 45 ಜನ ಸ್ಟೂಡೆಂಟ್, ಅಲ್ಲೂ 45 ಜನ ಸ್ಟೂಡೆಂಟ್. ಹಂಗಾಗಿ ಇದು ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆದ್ರೆ ನಮಗೂ ಕೂಡ ಹೊರೆ ಆದಂಗ. ಅದನ್ನ ನಾನು ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲ ಆ ಶಾಲೆಗೆ ಸಮಿತಿ ಮಾತಾಡಿನಿ, ಈ ಶಾಲೆ ಸಮಿತಿ ಮಾತಾಡಿನಿ. ಇದೇ ಆನಂತರ MLA ಮಾತಾಡಿನಿ ವಿಚಾರನ. ಇದೇನು 2 ಶಾಲೆನ ಮರ್ಜ್ ಮಾಡಿ ಸೆಂಟ್ರಿನಾಗ ಒಂದು ಜಾಗ ಐತೆ ನಮ್ಮೂರ್ದು, ಅಲ್ಲಿ ಅವೆರಡೂ ಸೇರಿ ಒಂದು 100-120 ಜನ ಮಕ್ಕಳಾಗಂತ ಒಂದು ಅದ್ಭುತ ಶಾಲೆ ಆಗತ್ತೆ. ಅದನ್ನ ಮಾಡಿದ್ರೆ ನಮಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಹೈಸ್ಕೂಲ್ ತನಕ ನಾವು ತಗೊಂಡೋಗ್ಬೋದು. ಇಲ್ಲಿ SC STಗಳು ಹೆಚ್ಚಿಗೆ ಇರೋದ್ರಿಂದ ಹೈಸ್ಕೂಲ್ ಮಾಡೋ ತನಕ ತಗೊಂಡೋಗ್ಬೋದು. ಇವೆರಡನ್ನೂ ಮರ್ಜ್ ಮಾಡಿ ಉಂತ ಮಾಡ್ಬೇಕು ಅನ್ನೋದು ನಮ್ದು ಬಹಳ ಕನಸಿದೆ. ಇದೇನು ಆಲ್ರೆಡಿ ನಾವು ಏನೀಗ ನಮ್ಮ ಎಲ್ಲರೂ ಕಾನ್ವೆಂಟ್ ಅಂತ ಹೇಳಿ ನಮ್ಮೆಲ್ಲ ಕಳ್ಸಕತ್ತಿರೋ, ನಾವೇ ವಾಲಂಟಿಯರ್ ಆಗಿ ಶಾಲೆಗೆ ಹೋಗಿ ಮಕ್ಕಳಿಗೆ ಶೂಸು, ಆಮೇಲೆ ಬೆಲ್ಟು, ಅವೇನು ಇದ್ರ ಕಾನ್ವೆಂಟ್ ಹೆಂಗೆ ಕೊಡ್ತಾರ ಆ ಟೈಪ್ ನೀವೇ ಕೊಡಿಸ್ರಿ ಅಂತ ನಮ್ಮ ಓನ್ ಖರ್ಚಿಂದ ಹುಡುಗರಿಗೆ ಕೊಡಿಸಿ, ನೀವು ಕಾನ್ವೆಂಟ್ ಟೈಪ್ ಯಾಕೆ ಮಾಡಬಾರ್ದು, ಇಂಗ್ಲೀಷ್ ಯಾಕೆ ಟಚ್ ಕೊಡಬಾರ್ದು ಹುಡುಗರಿಗೆ ಅಂತೇಳಿ ಶಿಕ್ಷಕರು ಮಾತಾಡಿ ಅದನ್ನ ಕಲ್ಪಿಸ್ತಾ ಇದ್ವಿ. ಆದ್ರೂ ಅದು ನಮ್ಮ ಅನಿಸಿಕೆ ಪ್ರಕಾರ ಒಂದು 10% ಸಕ್ಸಸ್ ಆಯ್ತು. ಇನ್ನು 90% ನಾವು ಅದನ್ನ
ಸಕ್ಸಸ್ ಮಾಡಬೇಕು. ಅದರೊಟ್ಟಿಗೆ ನಾವು ಏನೀಗ 2 ಶಾಲೆ ಸೇರಿಸಿ ಅಂತ ಮಾಡಿದರೆ ಅದೇ 9 ಜನ ಶಿಕ್ಷಕರು 7 ಜನ ಶಿಕ್ಷಕರಾಗ್ತಾರೆ. 7 ಜನ ಶಿಕ್ಷಕರು ಕ್ಲಾಸ್ಗೆ ಒಬ್ರು ಶಿಕ್ಷಕರಾಗಿ ಒಳ್ಳೆ ಶಿಕ್ಷಣ ಸಿಗ್ತಾನೆ ಒಂದು ಕೊಡ್ಬೋದು ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ನಾವು ಕಾರ್ಯಗತ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಕಾರ್ಯಗತ ಆದ್ಮೇಲೆ ಅದು 100% ಆಯ್ತು ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ನೀವೊಂದು ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾವುದೇ ಒಂದು ಎಲೆಕ್ಷನ್ಗೆ ಸ್ಪರ್ಧಿಸಬೇಕು ಅಂದರೆ ಸರ್ಕಾರ ಬಂದ್ಬಿಟ್ಟು PUನೇ ಆಗಿರಬೇಕು, ಡಿಗ್ರಿನೇ ಆಗಿರಬೇಕು, ಡಿಪ್ಲೊಮಾನೇ ಆಗಿರಬೇಕು ಅಂತ ಎಲ್ಲೂ ಮಾಡಿಲ್ಲ. ಮುಖ್ಯಮಂತ್ರಿ ಆಗೋಕ್ಕೂ ಎಜುಕೇಶನ್ ಕೇಳಿಲ್ಲ. ಈಗ ನಿಮ್ಮ ಒಂದು ಅನುಭವದ ಮುಖಾಂತರ ಒಬ್ಬ ರಾಜಕೀಯ ಬರ್ಬೇಕಂದ್ರೆ ನಿಮ್ದೇ ಗ್ರಾಮ ಪಂಚಾಯತಿ ತಗೊಳ್ಳಿ, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ರಾಜಕೀಯ ಬರಬೇಕು ಅಂದ್ರೆ ಎಜುಕೇಶನ್ ಇದ್ರೆ ಅನುಕೂಲನ ಅನುಭವನೇ ಸಾಕು ಅಂತಾರೆ ಒಬ್ಬೊಬ್ರು. ನಿಮಗೆ ಯಾವ ರೀತಿ ಅನ್ಸುತ್ತೆ? ನಾನು ಬಂದು ಕಾನ್ಸೆಪ್ಟ್ ಪ್ರಕಾರ ಈಗ ಏನು ಪಂಚಾಯತಿ ವ್ಯವಸ್ಥೆ ಬಂದಾಗ ಅಲ್ಲಿ ನೋಡಿರಿ ಎಲ್ಲ ಮೆಂಬರು ಅನ್ಎಜುಕೇಟೆಡ್ ಬಂದರೆ ಎಜುಕೇಟೆಡ್ ಬಂದರೆ ಆದಷ್ಟು ಸಿಂಪಲ್ ಎಜುಕೇಟೆಡ್ ಇದ್ರೆ ಉತ್ತಮ. ಸಿಂಪಲ್ ಎಜುಕೇಟೆಡ್ ಅಟ್ಲೀಸ್ಟ್ SLC ಅನ್ನೋದಾದ್ರೆ ಅವ್ರ ತಲೆ ಇರಬೇಕು. ಈಗ ಒಂದು ಲೆಟರ್ ಕೊಟ್ಟರೆ ಅದನ್ನ ಕರೆಸ್ಪಾಂಡೆನ್ಸ್ ಮಾಡೋದಾಗಲಿ, ಲೆಟರ್ ನೋಡೋದಾಗಲಿ, ತಾಲೂಕ್ ಪಂಚಾಯತ್ ಜಡ್ಪಿಂದ ಏನು ಬಂದು ಅಂತ ನೋಡೋಂಥ ಕೆಪಾಸಿಟಿ ಇಲ್ಲ ಅಂದಮೇಲೆ ಪಂಚಾಯತಿ ಮೆಂಬರ್ ಆಗೋದಾಗ್ಲಿ ಯಾವ ಸದಸ್ಯನಾಗಲಿ ಅರ್ಹತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ಆಲ್ರೆಡಿ ಅಂತ ಅನುಭವಗಳನ್ನ ಬಹಳ ತಗೊಂಡ್ರಿ ಪಂಚಾಯತ್ ನೋಡಿದೀರಾ. ಈಗೇನು ಯಾವ ಮಾತಾಡಿರ್ತೀವಿ ಅದು ರೆಕಾರ್ಡ್ ಆಗಿರೋದು ಸತ್ಯ ಗೊತ್ತಿರಲ್ಲ. ಈಗೇನು ನಾವು ರೆಜುಲೇಷನ್ ಅಂತ ಮಾಡ್ತೀವೋ ಆ ರೆಜುಲೇಷನ್ ಸಂಪೂರ್ಣವಾಗಿ ಎಲ್ಲ 19 ಜನ ಮೆಂಬರ್ 19 ಜನಕ್ಕೂ ಸಂಪೂರ್ಣ ಮಾಹಿತಿ ಇರಲ್ಲ. ಕೆಲವೇ RSSರಿಗೆ ಇಂಥ ರಿಜುಲೇಷನ್ ಆಯ್ತು ಇಂಥ ಟೈಮ್ನಾಗ ಅನ್ನೋದು ಗೊತ್ತಾಗಿರುತ್ತೆ. ಅವರು ಮತ್ತೆ ಯಾವ್ದೋ ಟೈಮ್ನಾಗ ಏನೋ ಮಾತಾಡ್ತಾರೆ, ನಾವು ಮಾತಾಡಿದ್ದೇ ದಾಸರಲ್ಲ ಅವ್ರಿಗೆ. ಇದು ರೆಕಾರ್ಡ್ ಅನ್ನೋದು ಅಪ್ಡೇಟ್ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಪಂಚಾಯತಿ ವ್ಯವಸ್ಥೆ ನಿಂತ್ಕೋಬೇಕಂದ್ರೆ SLC ಅನ್ನೋದೊಂದು ಕಡ್ಡಾಯ ಮಾಡಿದ್ರೆ ಗ್ರಾಮ ಪಂಚಾಯತಿ ಸಸ್ಟೈನಬಲ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಜುಕೇಟೆಡ್ ಗ್ರಾಮ ಪಂಚಾಯತ್ ಬಂದು SLC ಇದ್ರೆ ಅನುಕೂಲ, ಪಂಚಾಯತಿನೂ ಕೂಡ ಸಸ್ಟೈನಬಲ್ ಆಗತ್ತೆ. ಅನ್ಎಜುಕೇಟೆಡ್ಗಳು ತಗೊಂಡೋಗಿ ನಾವಲ್ಲಿ ಏನು ಸಾಧನೆ ಮಾಡಕ್ಕಾಗಲ್ಲ. ಈಗ ಅವ್ರಿಗೆ ಏನ್ ಮಾಡಿಸ್ಬೇಕು ಅಂತಾನು ಗೊತ್ತಿರಲ್ಲ, ಈ ವರ್ಕ್ ಮಾಡಿస్తే ಎಷ್ಟು ಖರ್ಚಾಗುತ್ತೆ, ಪ್ಲಾನಿಂಗ್ ಗೊತ್ತಿರಲ್ಲ ಅವರಿಗೆ. ಹಾಗಾಗಿ ನಿಮಗೆ ಮತ್ತೆ ಎಲ್ಲ ಒಂದು ಫಂಡ್ ಬರುತ್ತೆ ಎಲ್ಲಿಂದ ತರಬೇಕು ಅದನ್ನ ಗೊತ್ತಿರಲ್ಲ. ನಾವು ಈಗ ಆಲ್ಮೋಸ್ಟ್ ಆಲ್ ನಾನೀಗ ಎಜುಕೇಟೆಡ್ ಆಗಿರೋದ್ರಿಂದ ಈಗ ನಮ್ಮ ಶಿವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಲ್ಲರಿಗಿನ ಹೈಯೆಸ್ಟ್ NRIG ವರ್ಕ್ಸ್ ಜನಗಳ ಸಂಪರ್ಕದಿಂದ ಮಾಡಿಸಿರೋದು ನಂದೇ. ಆನಂತರ ಹೈಯೆಸ್ಟ್ ಮನೆಗಳು ತಂದಿರೋದು ನಾವೇ. ಎಷ್ಟು ಮನೆ? ಸುಮಾರು 80 ಮನೆ. ನನ್ನ 4 ವರ್ಷದ ಅವಧಿಗೆ 80 ಮನೆ ಕೊಡಿಸಿದ್ವಿ. ಅದು ಏನಂತಂದ್ರೆ ಮನೆ ಯಾರಿಗಿಲ್ಲ ಗುಡಿಸ್ಲಾಗಿದ್ದ ಅಂತರಿಗೆ ಸ್ಪೆಸಿಫಿಕ್ ಆಗಿ ಆರ್ಸಿ ಕೊಡಿಸಿರೋದು. ಯಾವುದೇ ಕಾರಣಕ್ಕೆ ಮನೆ ಇದ್ದಾರೆ, ಯಾವುದೇ ಕಾರಣಕ್ಕೆ ನಾನು ಅದಕ್ಕೆ ಮನೆನೇ ಹಾಕಿಲ್ಲ. ಈಗ ನೀವು ಆಲ್ರೆಡಿ ಹೋಗಿ ಟೆಸ್ಟ್ ಮಾಡ್ಕೊಂಬಂದ್ರು ಯಾರೇ ಈ ಸೆಂಟ್ರಲ್ ಆಫೀಸರ್ ಬಂದು ಟೆಸ್ಟ್ ಮಾಡಿರುವ ನನ್ನ ಕಾನ್ಸೆಪ್ಟ್ ಸರಿ ಇರಬೇಕು. ಯಾವುದೇ ಕಾರಣಕ್ಕೆ ಅದು ಲೋಪದೋಷ ಆಗದಂಗೆ ಅದನ್ನ ನಾನು ಮ್ಯಾನೇಜ್ ಮಾಡಿದ್ನಿ. ಯಾರ ಡಿಸ್ಟೋರ್ ಮಾಡಲಿ ಏನೋ ಮಾಡಲಿ, ಬಟ್ ಅದು ಕೊಟ್ರೆ ಸರಿ ಅನ್ಬೇಕು. ಆ ರೀತಿ 80 ಮನೆ ಕೊಟ್ಟಿದ್ವಿ ನಾವೀಗ ಆಲ್ರೆಡಿ. ಸರ್, ನೀವು ರಾಜಕೀಯಕ್ಕೆ ಬರುವಾಗ ನಿಮಗೆ ಗಾಡ್ ಫಾದರ್ ಗುರು ಅಂತ ಯಾರೋ ಇದಾರ? ಈಗ ಗಾಡ್ ಫಾದರ್ ಅಂತಂದ್ರೆ ನಮಗೆ ರಾಜಕಾರಣಕ್ಕೆ ಎಕ್ಸ್ ZP ಮೆಂಬರ್ ಇದ್ರು ಷಣ್ಮುಖಪ್ಪ ಅಂತೇಳಿ. ಅವರು ನಿಜವಾಗ್ಲೂ ರಾಜಕಾರಣದಾಗ ಅವರು ಬಹಳ ಶ್ರದ್ಧೆವಂತರು. ಅವರು ಏನಂದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ಕರಪ್ಷನ್ಸ್ ಒಪ್ಪುದಿಲ್ಲ. ಅವರು ZP ಮೆಂಬರ್ ಅಂತ NGO ಕೆಲಸ ಮಾಡ್ತೈತೆ ನಮ್ಮ ಬ್ರದರ್ ಅವರು. ಆದ್ರೂ ಕರಪ್ಷನ್ಸ್ಗೆ ಯಾವುದೇ ಕಾರಣಕ್ಕೆ ಒಪ್ಪುದಿಲ್ಲ ಅವರು. ಅವರು ಶಿಸ್ತು ಪಾಲನೆ ನಾನು ಸ್ವಲ್ಪ ರಕ್ತಗತ ಮಾಡ್ಕೊಂಡಿದ್ದೀನಿ. ಆನಂತರ ನನಗೆ ಅತಿ ಹೆಚ್ಚು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಕಲ್ಸಿಕೊಂಡು ಕೊಟ್ಟದ್ದು ಮೈರಡ ಅಂತ ಸಂಸ್ಥೆ, ಮೈಸೂರು ರೂರಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಏನಾಯ್ತು ಆ ಸಂಸ್ಥೆ ನನಗೆ ಒಳ್ಳೆ ಬೇಸಿಕ್ ಹಾಕಿರು. ಒಳ್ಳೆ ಬೇಸಿಕ್ ಹಾಕಿ ಏನಲ್ಲ 91-92ರಿಂದ ಕವರ್ಡ್ ಟ್ರೈನರ್ ಏನು ಕಮಿಟಿಗಳಿದ್ದು ಆ ಕಮಿಟಿಗಳಿಗೆ ಒಂದು ಕಮಿಟಿಗೆ 7 days ಟ್ರೈನಿಂಗು. ಆ ತರಬೇತಿ ಕಮಿಟಿ ರಚನೆ ಮಾಡಬೇಕು, ಕಮಿಟಿಗೆ ಏನೇನು ಇರಬೇಕು, ಆಮೇಲೆ ಸಿಸ್ಟಮ್ ಏನು ನಿಮ್ದು ತೂಕ ಎಷ್ಟೈತೆ ಆ ತೂಕ ತಕ್ಕಂತೆ ಮುಂದಿನ ಏನು ಮಾಡಬಾರ್ದು ಅನ್ನೋದ ಅಪ್ರಿಸಿಟಿ ಎನ್ಕ್ವೈರಿ ಟ್ರೈನಿಂಗ್ ಅಂತ 3 days ಮಾಡಿ ಅವ್ರ ಸ್ಟ್ರೆಂತನ್ನು ಲೂಸ್ನೆಸ್ ಬೋಲ್ಸು ಸ್ಟ್ರೆಂತ್ ಕಂಡಿಡಿದು ಅವ್ರ ಸ್ಟ್ರೆಂತನ್ನು ಹೈಲೈಟ್ ಮಾಡಿ ಅವ್ರನ್ನ ಒಂದು ಫೀಲ್ಡ್ ತರ ಅಂತ ತರಬೇತಿನೂ ಕೂಡ ಮಾಡಿದ್ವಿ. ಸತತವಾಗಿ ಅದನ್ನ 3 ವರ್ಷ ಮಾಡಿದ್ವಿ. ಮೊಳಕಾಲ್ಮೂರು, ಬಳ್ಳಾರಿ, ಬಿಜಾಪುರ 3 ಡಿಸ್ಟಿಕ್ನಾಗೂ ನಾನು ಅದನ್ನ ತರಬೇತಿ ಮಾಡಿದ್ನಿ. ಆ ನಂತರ ಓಡಾಟ ಸುಸ್ತಾದ್ಮೇಲೆ ಚಿತ್ರದುರ್ಗ ತಾಲೂಕಿಗೆ ಜಲನ ಮ್ಯಾನೇಜರ್ ಆಗಿ ಹೋದ್ವಿ. ಅಲ್ಲಿ ಆಲ್ಮೋಸ್ಟ್ ಆಲ್ ಬೇಕಾದ್ರೆ ನಮ್ಮ ಒಳ್ಳೆ ಅಭಿಪ್ರಾಯ ನಮ್ಮ ಬಗ್ಗೆನ ತಿಳ್ಕೋಬೇಕು ಅಂತಂದ್ರೆ ಜೋಡಿ ಚಿಕ್ಕನಹಳ್ಳಿ ನಾಲ ಅಂತ ಒಂದು 8-10 ಗ್ರಾಮ ಬರ್ತವೆ. ದೊಡ್ಡಸಿದ್ದನಹಳ್ಳಿ, ಲಿಂಗರಟ್ಟಿ, ಹಂಪನಮಾಳಿಗೆ, ತೋಪರಮಾಳಿಗೆ, ಆಮೇಲೆ ನಂತರ ಜೋಡಿ ಚಿಕ್ಕನಹಳ್ಳಿ, ಗೊಲ್ದರಟ್ಟಿ, ಕಲ್ಲಹಳ್ಳಿ ಅಲ್ಲೆಲ್ಲ ಬರ್ತಲ್ಲ. ಅಲ್ಲಿ ಬೇಕಾದ್ರೆ ಪೂಜೂರ್ ಕುಮಾರ್ ಅಂತಂದ್ರೆ ಒಂದು ನಾವು ಒಳ್ಳೆ ರೀತಿ ಮನುಷ್ಯ ಅನ್ನೋದನ್ನ ಗುರುತು ಮಾಡಿಕೊಂಡು ಗುರ್ತಿಡ್ತಾರೆ. ಆನಂತರ ಇವತ್ತು ನಮ್ಮ ಮನೆ ಫಂಕ್ಷನ್ ಆದ್ರೆ ನಮ್ಮ ಸಂಬಂಧಿಕರನ್ನ ಹೆಚ್ಚಿಗೆ ಅವರು ಬಂದು ಬರ್ತಾರೆ. ನಾನು ಕೂಡ ಅಲ್ಲಿ ಅಷ್ಟೇ ಸಂಪರ್ಕ ಇಡ್ತೇನೆ. ನಾವೆಲ್ಲಿ ಕೆಲಸ ಮಾಡಿರ್ತೀವೋ ಅಲ್ಲಿ ಕೆಲಸ ಮಾಡ್ಕೊಂಡು ನಮ್ ಕೆಲಸ ಮುಗಿಸ್ಕೊಂಬರ ಅಂತ ಬಾಂಧವ್ಯನ ಬಿಟ್ಕೊಂಡ್ರಲ್ಲ ನಾವಲ್ಲಿ ಅವ್ರ ಜೊತೆಗೆ ಒಡನಾಟ ಇರಬೇಕು. ಆ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿ
ಆನಂತರ ನಮ್ಮೂರು ನಾವು ಬೇರೆ ಕಡೆ ಮಾಡೋದ್ರ ನಮ್ಮೂರು ಯಾಕೆ ಅಭಿವೃದ್ಧಿ ಮಾಡಬಾರ್ದು ಬೇರೆ ಕಡೆ ನೋಡಿ ನಾನು ನಮ್ಮೂರು ಆ ರೀತಿ ತರಬೇಕು ಅನ್ನೋದು ಒಂದು ಸ್ಟ್ರೀಮ್ ಲೈನಿಗೆ ತರ್ತಾ ಇದ್ದೀನಿ ಈಗೇನು 4 ವರ್ಷದ ಸಾಧನೆ ಏನಾಯ್ತು ನಿಜವಾಗ್ಲೂ ನನಗೆ ಬಹಳ ಖುಷಿ ತಂದಂತೆ. ಈಗ ಬೋವೇಟಿ ಕೆಟ್ಟೆಗೆ ಡ್ರೈನೇಜ್ ಆಗಿದ್ದಾವೆ, ಸ್ಕೂಲ್ ಕಾಂಪೌಂಡ್ ಆಗಿದ್ದಾವೆ. ಆನಂತರ ಸಿಸಿ ರಸ್ತೆ ಮಾಡಿಸಿದ್ನಿ. ಕುಡಿಯೋ ನೀರಿಂದು ಬಹಳ ಸಮಸ್ಯೆ ಇತ್ತು. ಆಮೇಲೆ ಇಲ್ಲಿ ಕರೆಂಟಿಂದು ಒಂದ್ ಸ್ವಲ್ಪ ಸಮಸ್ಯೆ ಇತ್ತು. 100 kV TC ಇತ್ತು ಒಂದಿಲ್ಲಿ. 100 kV TC ಇದ್ದು ಅದೇನಾಗೋದು ಪ್ರತಿ ದಿವಸ ಯೂಸ್ ಆಗೋದು, ಕುಡಿಯೋ ನೀರಿನ ಸಮಸ್ಯೆ ಆಗೋದು. ಆನಂತರ KB ಹೋದ್ವಿ, TC ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ನಮಗೆ. ಆಮೇಲೆ ನಂತರ ನಮ್ಮೂರು ಗ್ರಾಮದಲ್ಲಿ ಸೆಲ್ಫ್ ಹೆಲ್ಪ್ ಎಂಪ್ಲಾಯ್ ಅನ್ನೋ ಒಂದು ಸ್ಕೀಮ್ನಾಗೆ ನಾವೇ ಓನಾಗಿ ಎಲ್ಲರೂ ರೈತರೇ 2,000 ಹಾಕ್ಯಂದು 1.5 ಲಕ್ಷ ದುಡ್ಡು ಕಲೆಕ್ಟ್ ಮಾಡ್ಕೊಂಡು 2 TC ಇನ್ಸ್ಟಾಲ್ ಮಾಡಿ ಓನಾಗೆ ಮಾಡಿದ್ವಿ. ಆಮೇಲೆ ಊರಿಗೆ ಸಪ್ರೇಟ್ TC ಊರಿಗೆ ಸಪ್ರೇಟ್ ಮಾಡಿದ್ವಿ. ಆಮೇಲೆ ವಾಟರ್ ಸಪ್ಲೈಗೆ ಒಂದು ಸಪ್ರೇಟ್ TC ಹಾಕಿದ್ವಿ. ಈ ರೀತಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಕ್ಕೆ ಈಗ ನನ್ನ ಕೈಲಿ ನಾನು ಸ್ವಲ್ಪ ಓಡಾಡ್ಬೋದು ಅಷ್ಟೇ. ನಮ್ಮಿಂದ ಹಣ ಕಷ್ಟಕ್ಕಾಗಲ್ಲ. ಊರಿನ ಜನಗಳು ಇದನ್ನ ಮಾಡಿರೋ ಅನುಕೂಲ ಆಗದೆ ಅಂತ ಮನವರಿಕೆ ಮಾಡ್ಕೊಂಡು ಕೊಟ್ಟಾಗ ಎಲ್ಲರೂ ಫಂಡ್ ಕಲೆಕ್ಟ್ ಮಾಡ್ಕೊಂಡು ಹಣಕಾಸಿನ ನಿರ್ವಹಣೆಗೆ ಒಬ್ಬರು ಬಿಟ್ಟು ಅವ್ರು ನನ್ನ ಜೊತೆ ಬರ್ಬೇಕಷ್ಟೇ. ಅವರು ನಾನು ಹಣಕಾಸಿನ ನಿರ್ವಹಣೆನ ಇವತ್ತು ತಗೊಂಡಲ್ಲ. ನಾನು ಗ್ರಾಮದ ಹಣಕಾಸಿನ ನಿರ್ವಹಣೆನ ಇವತ್ತು ತಗೊಂಡಲ್ಲ. ಬೇಕಾದ್ರೆ ಗೈಡ್ಲೈನ್ಸ್ ಕೊಡ್ತೀನಿ, ಅವ್ರ ಜೊತೆಗೆ ಹೋಗ್ತೀನಿ. ಬೇಕಾದ್ರೆ ಹಣಕಾಸಿನ ನಿರ್ವಹಣೆ ಮಟ್ಟಿಗೆ ನಾನು ಇವತ್ತಿನವರೆಗೂ ದೇವಸ್ಥಾನದ ಕಾರ್ಯಕ್ರಮನೇ ಆಗಿರ್ಲಿ, ಊರ್ ಕಾರ್ಯಕ್ರಮನೇ ಆಗಿರ್ಲಿ, ಯಾವ್ದಾಗ್ಲಿ ನಾನು ಯಾವ್ದೇ ಟಚ್ ಇಟ್ಕೊಳ್ಳಲ್ಲ. ಹಣಕಾಸಿನೇ ಬೇರೆ ಮಾಡ್ಬೇಕು. ಇಲ್ಲಿ ಏನು ಅಧಿಕಾರ ಹಸ್ತಾಂತರ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಹೆಚ್ಚಿನ ಆದ್ಯತೆ. ಈಗ ನಂದೇ ಜವಾಬ್ದಾರಿ, ನಾನು ಪಂಚಾಯತಿ ಮೆಂಬರ್ ಆಗಿದ್ದೀನಿ, ನಂದೇ ಆದ್ಯತೆ ಅನ್ನೋದು ನನಗೆ ಕಾನ್ಸೆಪ್ಟ್ ಇಲ್ಲ. ನನ್ನ ಜೊತೆಗೆ ಎಲ್ಲರೂ ಇರ್ಬೇಕು. ಆ ಕಾನ್ಸೆಪ್ಟ್ ಮೇಲೆ ಹೋಗ್ತಾ ಇದೀವಿ ನಾವು. ಹಂಗಾಗಿ ನಮ್ಗೆ ಒಳ್ಳೆ ಪ್ರೋತ್ಸಾಹ ಇದೆ. ಇಲ್ಲಿ ಒಳ್ಳೆ ಕೆಲಸಗಳು ಮಾಡಿದ ನಂತರ ತೃಪ್ತಿ ಇದೀನಿ. ಈಗ ನಾನು ಮಾಡಿದೀನಿ ಅನ್ನೋದಕ್ಕಿಂತ ನಾನು ಮಾಡಿಕೊಂಡು ಹೇಳಿಕೆ ಬದಲು ಜನಗಳಿಗೆ ಕೇಳಿದ್ರೆ ನಮ್ಮ ಬಗ್ಗೆ ಅಭಿಪ್ರಾಯ ಅಂತ ಬರುತ್ತೆ. ಅದು ಇಂಪಾರ್ಟೆಂಟ್. ಇಂಪ್ಯಾಕ್ಟ್ ಸಿಗೋದು ನಮ್ಗೆ. ಈಗ ನಾನು ಹೇಳಿಕೆ ಬೋದು, ನಾನು ಇಂಪ್ಯಾಕ್ಟ್ ಯಾರ ಸಿಗ್ತದೆ, ಒಳ್ಳೆ ಜನಗಳ ಸಿಗ್ತದೆ ಇಂಪ್ಯಾಕ್ಟ್. ಇದು ಒಳ್ಳೆ ಕೆಲಸ ಮಾಡಿದ್ರಲ್ಲ ಅಂದ್ರೆ ಇಂಪ್ಯಾಕ್ಟ್ ಅವ್ರ ಸಿಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ಪಕ್ಷದಲ್ಲಿ ತಮ್ಮಂತ ಗುರುಸ್ಕೊಂಡು? ಬಿಜೆಪಿಯಲ್ಲಿ. ಟೋಟಲ್ ಓಟ್ ಎಷ್ಟು ತಗೊಂಡಿದ್ರಿ ಸರ್? 338 ತಗೊಂತೀವಿ. ನಮ್ಮೂರಲ್ಲಿ ಟೋಟಲ್ 601 ಓಟ್ ಆಯ್ತು. 338 ಓಟ್ ತಗೊಂಡೆ. ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ನಮಗೂ 38 ಓಟು ಲೀಡಿಂಗ್ ಅಲ್ಲಿ ಗೆದ್ದಿದ್ದೀರಾ. ಅಷ್ಟು ಲೀಡಿಂಗ್ ಅಲ್ಲಿ ಜನಗಳು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಒಳ್ಳೆ ನಿಮ್ಮನ್ನ ಗುರುತಿಸಿ ಆಯ್ಕೆ ಮಾಡಿರ್ತಾರೆ ಅಂತ. ಅವ್ರು ಹಾಕಿರೋ ಒಂದು ಓಟು ಅಮೂಲ್ಯ ಅಂತ ಹೇಳ್ಬೋದು, ಮತದಾರರು ಹಾಕಿರೋದು. ಅಂತ ಮತದಾರರಿಗೆ ಈ ಮುಖಾಂತರ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂತ ಮತದಾರರಿಗೆ ನಿಜವಾಗ್ಲೂ ಏನು ಓಟ್ ಹಾಕಿರ್ಬೋದು, ಓಟ್ ಹಾಕ್ತಂಗಿರ್ಬೋದು, ಆದ್ರೆ ಎಲೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಮ್ಮೂರಾಗ ಸಂಪೂರ್ಣ ಎಲ್ಲರೂ ಕೂಡ ಎಲೆಕ್ಷನ್ ನಿಂತ್ಕೊಂತ ನನ್ನ ಜೊತೆಗೆ ಕೈ ಕೊಡಿಸಿದ್ರು. ಪ್ರತಿಯೊಂದು ಕೆಲಸಕ್ಕೂ ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಾಗ ಪ್ರತಿಯೊಬ್ರು ಕೈ ಕೊಡಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಪುಣಜೂರೇ ಸಾಕ್ಷಿ ಅದಕ್ಕೆ. ಈಗ ಕೆಲವೊಂದು ಊರಾಗೆ ಪಾರ್ಟಿ ಪಂಥ ಕಟ್ಕೊಂಡು ನನ್ನ ವಿರುದ್ಧ ನಿಂತ್ಕೊಂಡು ಪಾರ್ಟಿ ಪಂಥ ಕಟ್ತಾರೆ. ಆದ್ರೆ ಆ ಟೈಪ್ ಆಗ್ಲಿಲ್ಲ. ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಸಂಪೂರ್ಣ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ನಿಜವಾಗ್ಲೂ ಏನ್ ಜನ ನನಗೆ ಓಟ್ ಹಾಕಿದ್ರು ಅದ ಋಣ ತೀರ್ಸಂದೆ ಅನ್ನೋದಕ್ಕೆ ನನಗೆ ತೃಪ್ತಿ ಆಗಿದೆ. ರಾಜಕೀಯ ಬದಿದ್ಕೊಂದು ಸಾರ್ಥಕತೆ ಆಗಿದೆ ಅನ್ನೋದಕ್ಕೆ. ಮುಂದೆ ಆದ್ರೂ ನಾವು ನಿಂತ್ಕೊಳ್ಳೋದಾಗ್ಲಿ, ಅಕಸ್ಮಾತ್ ಆಗಿ ನಮ್ಮ ಪರವಾಗಿ ಯಾರು ನಿಂತ್ಕೊಂಡ್ರು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಗೆಲ್ಲಿಸ್ತೀನಿ ಅನ್ನೋ ಮನೋಭಾವನೆ ನನ್ನಲ್ಲಿ ಕಾನ್ಫಿಡೆನ್ಸ್ ಐತೆ. ಒಳ್ಳೆ ವ್ಯಕ್ತಿ ಒಟ್ಟಾರೆ ಎಲ್ಲಾ ಆಪೋಸಿಟ್ ಇದ್ದರು ಚೆನ್ನಾಗಿ ಎಲ್ಲರೂ ಒಂದಾಗಿ ಎಲ್ಲಾ ಕೆಲಸ ಸಂಪೂರ್ಣವಾಗಿ ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಒಂದು ರಾಜಕೀಯ ಜೀವನ ಹೀಗೆ ಸುಖಕರವಾಗಿರ್ಲಿ ಅಂತ ನಾವು ಆಶಿಸ್ತೀವಿ. ಇನ್ನ ಒಳ್ಳೊಳ್ಳೆ ಅವಕಾಶ ಬಂದಾಗ ಭಾಗವಹಿಸಿ ಇನ್ನ ಜನಸೇವೆ ಹೆಚ್ಚ ಮಾಡಿ ಅಂತ ಆಶಿಸ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯ ಕಳೆದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.